ಕಠೋಪನಿಷತ್ತು ಈ ಉಪನಿಷತ್ತು ಸಾಹಿತ್ಯದಲ್ಲಿ ಅತ್ಯಂತ ಸುಪ್ರಸಿದ್ಧವಾದಂಥ ಒಂದು ಉಪನಿಷತ್ತು. ಈ ಉಪನಿಷತ್ತಿನ ಹರಿಕಾರ ನಚಿಕೇತ. ನಚಿಕೇತ ಬಾಲ್ಯದಿಂದಲೇ ಒಂದು ತೆರನಾಗಿ ಬಂಡಾಯ ಮನೋಭಾವದ ಬಾಲಕ. ಅದೊಂದು ಸಲ ಆತನ ತಂದೆ ಯಜ್ಞ ಮಾಡಿಬಿಡ್ತಾ ಇರ್ತಾರೆ. ಯಜ್ಞ ಮಾಡಿಬಿಟ್ಟು ದಾನವನ್ನು ಕೊಡ್ತಾ ಇರ್ತಾರೆ. ಆ ದಾನದ ವಿಧಾನ ಸರಿ ಇರೋದಿಲ್ಲ. ಅವರು ಅತ್ಯಂತ ಕಳಪೆಯಾದಂಥ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಹಸುಗಳನ್ನು ದಾನವಾಗಿ ಕೊಡ್ತಾ ಇರ್ತಾರೆ. ಇದನ್ನು ನೋಡಿದಂಥ ಬಾಲಕ ನಚಿಕೇತ ತನ್ನ ತಂದೆಯ ವರ್ತನೆಯನ್ನು ಖಂಡಿಸ್ತಾನೆ. ಆ ನಂತರ ತನ್ನ ತಂದೆಗೆ ಕಿರಿಕಿರಿ ಮಾಡ್ತಾನೆ. ಈತನ ಕಿರಿಕಿರಿ ನೋಡಿಬಿಟ್ಟು ಆತನ ತಂದೆ ಉದ್ದಾಲಕ, ನಿನ್ನನ್ನು ನಾನು ಯಮನಿಗೆ ಕೊಟ್ಟಿದ್ದೇನೆ, ಹೋಗಿಬಿಡು ಅಂತ ಆತನಿಗೆ ಹೇಳ್ತಾನೆ. ಆವಾಗ ನಚಿಕೇತ ಸಾಕ್ಷಾತ್ ಯಮನ ಮನೆಗೆ ಹೋಗಿಬಿಟ್ಟು ಯಮನಿಗಾಗಿ ಕಾಯ್ತಾನೆ. ಅಲ್ಲಿ ಯಮ 3 ದಿನಗಳವರೆಗೆ ಆತ ತನ್ನ ಮೂಲ ವಾಸ್ತವ್ಯದಲ್ಲಿ ಇರೋದಿಲ್ಲ. ಆನಂತರ ಬಂದು ನಚಿಕೇತನನ್ನು ಮಾತಾಡಿಸ್ತಾನೆ. ನಚಿಕೇತ ಇವಾಗ ಆತನ ಅತಿಥಿ. ನಮ್ಮ ಸಂಸ್ಕೃತಿನಲ್ಲಿ ಅತಿಥಿ ದೇವೋಭವ ಅನ್ನುವಂಥ ಮಾತಿದೆ. ಆ ಅತಿಥಿಗೆ ಯಮಧರ್ಮ ಕೇಳ್ತಾನೆ, ನಿನಗೇನು ಬೇಕು ಕೇಳು ಅಂತ ಹೇಳಿದಾಗ ನಚಿಕೇತ ಹೇಳ್ತಾನೆ, ನನಗೆ ಶಾಶ್ವತವಾದಂಥ ವಿದ್ಯೆ ಬೇಕು ಅಂತ. ಆದರೆ ಬಾಲಕನನ್ನು ಆಮಿಷಕ್ಕೆ ಒಳಗೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಯಮಧರ್ಮ ಬಾಲಕನಿಗೆ ಆಮಿಷಗಳನ್ನು ಒಡ್ತಾನೆ. ಆ ಆಮಿಷಗಳನ್ನು ಒಡ್ಡಿದಾಗಲೂ ಕೂಡ ನಚಿಕೇತ ವಿಚಲಿತನಾಗದೆ ಎನ್ನುವಂಥ ತನ್ನ ಇಷ್ಟವನ್ನೇನಿದೆ, ತನ್ನ ಆರಾಧ್ಯವಾದಂಥ ವಸ್ತು ಏನಿದೆ ಅದನ್ನು ಕೇಳ್ತಾನೆ. ಆವತ್ತು ನಚಿಕೇತ ಹಠ ಮಾಡಿದ ಪರಿಣಾಮವಾಗಿ ಇವತ್ತು ನಮಗೆ ಕಠೋಪನಿಷತ್ತಿನಂಥ ಒಂದು ಮಹಾನ್ ಗ್ರಂಥ ಉಪಲಬ್ಧವಾಗಿದೆ ಅನ್ನೋದನ್ನು ನಾವೆಲ್ಲ ಗಮನಿಸಬೇಕು. ಒಂದು ವಿಷಯವನ್ನು ನಾವಿಲ್ಲಿ ನಚಿಕೇತನಿಂದ ಏನು ಕಲಿಬೇಕು ಅಂತಂದರೆ, ಆತ ಬಾಲಕನಾಗಿದ್ದಾಗಲೂ ಕೂಡ ಯಾವುದೇ ವಿಧವಾದಂಥ ಬಾಲಿಶ ಪ್ರಲೋಭನೆಗೆ ಒಳಗಾಗದೆ ವೈಯಕ್ತಿಕವಾಗಿ ತನ್ನ ಬದುಕನ್ನು ಸಾರ್ಥಕ ಮಾಡಿಕೊಳ್ಳೋದ್ರ ಜೊತೆಯಲ್ಲಿ ಇವತ್ತು ಲಕ್ಷ ಜನ ತಮ್ಮ ಬದುಕನ್ನು ಸಾರ್ಥಕ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಒಂದು ಅದ್ಭುತವಾದಂಥ ಉಪನಿಷತ್ ಗ್ರಂಥವನ್ನು ನಮ್ಮ ಕೈಗೆ ಕೊಟ್ಟಿದ್ದಾನೆ. ಇಡೀ ಮನುಕುಲ ನಚಿಕೇತನಂಥ ಮಹಾನುಭಾವನಿಗೆ, ನಚಿಕೇತನಂಥ ಮಹರ್ಷಿಗೆ ಋಣಿಯಾಗಿರಬೇಕು ಅನ್ನುವಂಥದ್ದನ್ನು ನಾವು ಯಾವಾಗಲೂ ನಮ್ಮಗಳ ಜ್ಞಾಪಕದಲ್ಲಿರಿಸಿಕೊಳ್ಬೇಕು.